ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದ ಪಶ್ಚಿಮಾಭಿಮುಖವಾಗಿ ಇರುವಂತಹ ಗಣೇಶ ಮೂರ್ತಿ ಮತ್ತು ಎಂದು ಗುರು ಪೌರ್ಣಮಿ ಆಗಿರುವ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಶ್ರೀ ಶಿರಡಿ ಸಾಯಿಬಾಬಾ ಭಕ್ತರಿಗೆ ಒಂದು ವಿಶೇಷ ದಿನ ಅಂತಾನೆ ಹೇಳ್ಬೋದು. ಈ ಒಂದು ವಿಶೇಷ ದಿನದಲ್ಲಿ ವಿಶೇಷ ಅಲಂಕಾರ ಮತ್ತು ದೇವರಿಗೆ ನೈವೇದ್ಯಗಳು ಮತ್ತು ಸಂಕಲ್ಪದ ದಿನವಾಗಿರುತ್ತದೆ. ಆದ್ದರಿಂದ ಗುರುವಿನ ಬಲ ಇದ್ದರೆ ಮಾತ್ರ ಯಾವುದೇ ವ್ಯಕ್ತಿಯು ತನ್ನ ಸಂಕಲ್ಪಕ್ಕೆ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆ ಇರುವಂತಹ ದಿನ ಇಂದು ಗುರು ಪೌರ್ಣಮಿ. ಸೊ ಈ ವಿಶೇಷ ದಿನದಂದು ತಾಲೂಕಿನ ಅರಸನಹಳ್ಳಿ ಗ್ರಾಮದಲ್ಲಿ ಶಿರಡಿ ಸಾಯಿಬಾಬಾ ದೇವಾಲಯಗಳಲ್ಲಿ ಅತ್ಯುನ್ನತವಾಗಿ ವಿಶೇಷ ಪೂಜೆ ಅಲಂಕಾರಗಳನ್ನ ನೆರವೇರಿಸಿದ್ದು, ಈ ಒಂದು ಕಂಕರ್ಯಕ್ಕೆ ಚಿಕ್ಕಬಳ್ಳಾಪುರದ ಸಮಾಜ ಸೇವಕರು ಮತ್ತು ಗೋದಾನಿಗಳು ಎಂದು ಹೆಸರಾಗಿರುವಂತಹ ಹರೀಶ್ ಕೆ ರೆಡ್ಡಿರವರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ದೇವರಿಗೆ ನೈವೇದ್ಯವನ್ನು ನೀಡುವ ಮುಖಾಂತರ ಮತ್ತು ಕ್ಷೇತ್ರದ ಎಲ್ಲ ಜನರ ಆರೋಗ್ಯ ಮತ್ತು ಅಭಿವೃದ್ಧಿಯನ್ನು ಕೋರಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅರಸನಹಳ್ಳಿ ಗ್ರಾಮದ ಹಲವಾರು ಮುಖಂಡರುಗಳು ಅವರ ಜೊತೆ ನಿಂತು ಅವರಿಗೆ ಪೂಜೆಗೆ ಆಹ್ವಾನ ಮಾಡುವ ಮುಖಾಂತರ ದೇವರ ಕೃಪೆಗೆ ಪಾತ್ರರಾಗಿ ಸಂಕಲ್ಪ ಸಿದ್ಧಿಯನ್ನು ಮಾಡಿದ್ದಾರೆ. ಈ ಒಂದು ಅರಸನಹಳ್ಳಿ ಗ್ರಾಮದಲ್ಲಿ ವಿಶೇಷ ಏನೆಂದರೆ ಬಾಬಾರವರಿಗೆ ಅರ್ಚನೆ ಮಾಡುವ ಮುಖಾಂತರ ಹಾಲಿನ ಅಭಿಷೇಕ ಮತ್ತೆ ಇತರೆ ಅಭಿಷೇಕಗಳನ್ನು ತನ್ನ ಕೈಯಾರೆಯಾಗಿ ಮಾಡುವಂತಹ ರೀತಿಯಲ್ಲಿ ಅವರ ಪಾದ ಸ್ಪರ್ಶವನ್ನು ಮಾಡುವ ಮುಖಾಂತರ ಹರೀಶ್ ಕೆ ರೆಡ್ಡಿ ಅವರು ತಮ್ಮ ಸಮಾಜ ಸೇವೆಯನ್ನು ಮುಂದುವರಿಸಲು ಅವಕಾಶವನ್ನ ನೀಡಿ ಹೆಚ್ಚು ನನ್ನ ಕೈ ಬಲಗೊಳ್ಳುವಂತೆ ನಾನು ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುತ್ತಾ ಬಡವರ, ದೀನದಲಿತರ ಮತ್ತು ಕಷ್ಟದಲ್ಲಿ ಇರುವವರಿಗೆ ನನ್ನ ಕೈಲಾಗುವಷ್ಟು ಸಹಾಯವನ್ನು ಮಾಡುವ ಶಕ್ತಿಯನ್ನು ನೀಡು ದೇವರೇ ಎಂಬಂತೆ ಆ ದೇವರಲ್ಲಿ ಹರಿಕೆಯನ್ನು ಹೊತ್ತುಕೊಂಡಿದ್ದಾರೆ ಎಂಬಂತೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಇನ್ನು ಆ ಒಂದು ಪೂಜೆಗೆ ವಿಶೇಷವಾಗಿ ವೇದ ಮಂತ್ರ ಘೋಷಗಳೊಂದಿಗೆ ದೇವರಿಗೆ ಪೂಜೆ ಮತ್ತು ನೈವೇದ್ಯಗಳನ್ನ ಸಮರ್ಪಣೆ ಮಾಡಿದ್ದಾರೆ. वक्त्राब्धे भाग्यलक्ष्मी करतर कमले सर्वदा धनलक्ष्मी दोर्दण्डे वीरलक्ष्मी हृदये सरसजे भूतकारुण्यलक्ष्मी खड्गाग्रे सौम्यलक्ष्मी जगतु विजयतां सर्वसाम्राज्यलक्ष्मी शतमानं भवति शताय पुरुष शतेन्द्रिय आयुष्येवेन्द्रिये प्रतिष्ठते धनं धान्यं पशुं बहुकीर्तिलाभं शतसंवत्सरं दीर्घमायुः. ಅಭಿವೃದ್ಧಿ ಆಗ್ತಾ ಇರಲಿ. ಇದೇ ಸಂದರ್ಭದಲ್ಲಿ ಮುಖಂಡರ ಜೊತೆ ಅಲ್ಲಿನ ಪರಿಸ್ಥಿತಿಗಳು ಮತ್ತು ಮಳೆಯು ಬಾರದ ರೀತಿಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ರೈತರಿಗೆ ಏನಾದರೂ ನಮ್ಮ ಕೈಲಾಗುವಂತಹ ಸಹಾಯವನ್ನು ಮಾಡಬೇಕು. ಸರ್ಕಾರ ಸೌಲಭ್ಯಗಳು ದಿಟ್ಟವಾಗಿ ಮುಟ್ಟುವ ರೀತಿಯಲ್ಲಿ ಸರ್ಕಾರಕ್ಕೆ ಮನವಿ ಮಾಡಬೇಕು ಎಂದು ಮುಖಂಡರ ಜೊತೆ ಚರ್ಚಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ.